ಯಾಕೆಂದರೆ ಸ್ನೇಹಿತರೆ ಮೇಯ್ನ್ಲಿ ಮೇಡಮ್ಗೆ ಲೆಡ್ ಕಂಟೆಂಟ್ ಬಾಡಿಲಿ ಲೆಡ್ ಕಂಟೆಂಟ್ ಬಂದು 395 ಇತ್ತು. ಐಡಿಯಲಿ ಬಂದು ಲೆಸ್ ದೆನ್ 10 ಇರಬೇಕು. ಲೆಡ್ ಯಾವಾಗ ಜಾಸ್ತಿ ಆಗುತ್ತೋ ನಮ್ಮ ದೇಹದಲ್ಲಿರ್ತಕ್ಕಂಥ ನರ್ವ್ಸ್ ಮತ್ತು ಬೋನ್ಸು ಆ್ಯಂಡ್ ಮಸಲ್ಸ್ ಮೇಲೆ ಡೆಪಾಸಿಟ್ ಆಗಿಬಿಟ್ಟು ಅದನ್ನು ನಾರ್ಮಲ್ ಫಂಕ್ಷನಿಂದ ಅವಾಯ್ಡ್ ಮಾಡುತ್ತೆ. ಮತ್ತು ಕರಳಲ್ಲಿರ್ತಕ್ಕಂಥ ಬ್ಯಾಡ್ ಮೈಕ್ರೋಬಯಮ್ನ ಗ್ರೋ ಮಾಡಿಸುತ್ತೆ, ಗುಡ್ ಮೈಕ್ರೋಬಯಮ್ನ ಕಮ್ಮಿ ಮಾಡಿಸುತ್ತೆ. ಸೊ ಹಂಗಾಗುವಾಗ ನಾವು ಏನು ಮಾಡಿದ್ರು ವೆಯ್ಟ್ ಲಾಸ್ ಆಗಲ್ಲ. ಮೇಡಮ್ ಹೇಳಿದ್ರೆ ಇಷ್ಟು ವರ್ಷ ಟ್ರೈ ಮಾಡಿದ್ರೆ ವೆಯ್ಟ್ ಲಾಸ್ ಆಗಲಿ, ಇವಾಗ ಫಸ್ಟ್ ಟೈಮ್ 4 kg ಸಣ್ಣ ಆಗಿದೆ ಅಂತ. ಮತ್ತು ಕ್ರೇವಿಂಗ್ಸ್ ಇರುತ್ತೆ, ಅನ್ವಾಂಟೆಡ್ ಕ್ರೇವಿಂಗ್ಸು, ಶುಗರ್ ಕ್ರೇವಿಂಗ್ಸು, ಮತ್ತು ರಿಫೈಂಡ್ ಆಯಿಲ್ ತಿನ್ನಬೇಕು, ಮೈದಾ ತಿನ್ಬೇಕು, ಆ ಥರದ್ದೆಲ್ಲ ಕ್ರೇವಿಂಗ್ಸ್ ಬರುತ್ತೆ. ಸೊ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಈ ಲೆಡ್ಡನ್ನ ನಾವು ಡಿಟಾಕ್ಸ್ ಮಾಡಬೇಕು. ಲೆಡ್ಡನ್ನ ಫಸ್ಟ್ 2-3 ಇಂಜೆಕ್ಷನ್ಸ್ ಕೊಟ್ಟ ತಕ್ಷಣ ಅದು ಆಗಿಬಿಡಲ್ಲ. ಮೇಡಮ್ಗೆ ಡಿಟಾಕ್ಸ್ ಆಗ್ತಾ ಇವಾಗ ಎಷ್ಟು ಒಂದು 4-5 ಇಂಜೆಕ್ಷನ್ ಆಗಿದೆ. ಡಿಟಾಕ್ಸ್ ಆದಂಗೆ ಕಂಪ್ಲೀಟಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ ಬಾಡಿ ಇವಾಗ. ಇನ್ನೊಂದು ಅವ್ರು ಮಾಡ್ತಿರ್ತಕ್ಕಂಥದ್ದು ಇಂಪ್ರೂವ್ಮೆಂಟ್ ಆದಂಗೆ ಒಮ್ಯಾಡ್ ಅಂದರೆ 1 meal a day ಅಂತಕ್ಕಂಥ ಒಂದು ಪ್ರೋಟೋಕಾಲ್ನ ಫಾಲೋ ಮಾಡ್ತಿದ್ದಾರೆ. ಅಂದರೆ 1:23 hours, ಅಂದರೆ 1 hour ಈಟಿಂಗ್ ವಿಂಡೋ, 23 hours ಫಾಸ್ಟಿಂಗ್ ವಿಂಡೋ. ದಿನಕ್ಕೆ ಒಂದು ಸರಿ ಊಟ ಮಾಡ್ತಾರೆ, ಮಾರ್ನಿಂಗ್ ಟೈಮ್ ಒಂದು 11-11:30 ಹಂಗೆ, ಮತ್ತೆ ನೈಟ್ ಸಾಯಂಕಾಲ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆನೇ ಊಟ ಮಾಡೋದು. ಮಧ್ಯಾಹ್ನ ಮತ್ತು ಸಾಯಂಕಾಲ ನಾವು ಊಟ ಇರೋಲ್ಲ, ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಊಟ ಮಾಡೋದು. ಜ್ಯೂಸ್ಗಳೆಲ್ಲ ಕುಡಿತಾರೆ. ಜ್ಯೂಸ್ಗಳೆಲ್ಲ ಬಂದು ಲೈಕ್ ಫುಡ್ ಅನ್ನೋ ಕನ್ಸಿಡರ್ ಆಗಲ್ಲ. ಸ್ವಲ್ಪ ಇನ್ಸುಲಿನ್ ಸ್ಪೈಕ್ ಆಗುತ್ತೆ, ಬಟ್ ವೆರಿ ಮಿನಿಮಲ್. ಯಾಕಂದರೆ ಅದರಲ್ಲಿ ಕಾರ್ಬ್ಸು ಇರೋದೇ ಇಲ್ಲ. ಲೈಕ್ ಕಾರ್ಬ್ಸ್ ವೆರಿ ಲೋ ಕ್ವಾಂಟಿಟಿ ಇರುತ್ತೆ, ಮತ್ತು ತುಂಬ ಫೈಬರ್ ಕಂಟೆಂಟು ಜಾಸ್ತಿ ಇರುತ್ತೆ. ಸೊ ನೀವು ಕೂಡ ಈ ಥರ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಮತ್ತು ಈ ಥರ ನಿಮ್ಮ ಆರೋಗ್ಯನ ಇನ್ನೂ ವೃದ್ಧಿಸ್ಕೋಬೇಕಂತಂದರೆ 1 meal a day ಅಂತಕ್ಕಂಥ ಒಂದು ಪ್ರೋಟೋಕಾಲ್ ಇದೆ. ಮೇಡಮ್ ಎಕ್ಸ್ಪ್ಲೇನ್ ಮಾಡಿರೋ ಥರ ಅದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿ ಚೆನ್ನಾಗಿ ನಿಮ್ಮ ಬಾಡಿನಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ಸು ಕಮ್ಮಿ ಆಗಿಬಿಟ್ಟು ನಿಮ್ಮ ದೇಹದಲ್ಲಿರ್ತಕ್ಕಂಥ ಸ್ಟ್ರೆಂತು, ಸ್ಟ್ಯಾಮಿನಾ, ಮಸಲ್ ಬಿಲ್ಡಿಂಗ್ ಎಲ್ಲನೂ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೂ ಕಂಪ್ಲೀಟಾಗಿ ಹೋಗುತ್ತೆ 1 meal a dayನಲ್ಲಿ. ನಿಮ್ಮ ಬಾಡಿ ಕಂಪ್ಲೀಟಾಗೆ 100% ಹೆಲ್ತಿ ಆಗೋದಕ್ಕೆ ಅದು ಒನ್ ಆಫ್ ದ ರಾಮಬಾಣ ಅಂತ ಹೇಳ್ತಾ ಮಾತು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.